ಕಳೆದ ವರ್ಷ 50 ವರ್ಷಗಳ ತುಂಬಿದ ಸಾಧನೆ ಸಂಭ್ರಮ ಚಿತ್ರೋತ್ಸವನ ತುಂಬಾ ಅದ್ಧೂರಿಯಾಗಿ ಮುಗೀತು. ಅದಕ್ಕೆ ಅವರ ಅಭಿಮಾನಿಗಳು ಭಾಗವಹಿಸಿದ್ದಕ್ಕೆ ಸಾಧ್ಯ ಆಯ್ತು ಅಂತ ನಾನು ಭಾವಿಸ್ತೇನೆ. ಬಾಬು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ. ಯಾಕೆಂದ್ರೆ ಅವ್ರ ಸಿನಿಮಾಗಳು ನೋಡಿ ಬೆಳೆದವರು. ನಿನ್ನೆ ಹಂಸಲೇಖ ಅವ್ರು ಹೇಳ್ತಿದ್ರು, ಮುತ್ತಿನಹಾರ ಸಿನಿಮಾ ನೋಡಿದ್ಮೇಲೆ ಇದನ್ನ 1 ಅವರ್ಗೆ ಎಡಿಟ್ ಮಾಡಿ ಇಂಗ್ಲಿಷಲ್ಲಿ ಡಬ್ ಮಾಡಿ, ಯುದ್ಧ ಬೇಡ, ಯುದ್ಧ ದೇಶನ ಪ್ರಪಂಚನ ಸಾಯಿಸುತ್ತೆ, ಕೊಲ್ಲುತ್ತೆ, ಅಂತ ಯುದ್ಧ ನಮ್ಗೆ ಯಾಕೆ ಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಮುತ್ತಿನಹಾರದಲ್ಲಿ 35 ವರ್ಷಗಳ ಹಿಂದೆನೆ ಮಾಡಿದ್ದಾರೆ. ಸೊ ಅದು ಈ ಪ್ರಪಂಚಕ್ಕೆ ಸಾರಬೇಕು, ಈ ಪ್ರಪಂಚಕ್ಕೆ ತಿಳಿಸ್ಬೇಕು ಯುದ್ಧ ಬೇಡ ಅಂತಕ್ಕಂಥದ್ದನ್ನ. ಈಗ ಎಲ್ಲಾ ಕಡೆ ಯುದ್ಧದ ಛಾಯೆ ಎದ್ದು ಕಾಣಿಸ್ತಿದೆ ಅಂತಕ್ಕಂಥ ಮಾತನ್ನ ನಿನ್ನೆ ಹಂಸಲೇಖ ಅವ್ರು ಹೇಳ್ತಿದ್ರು. ಎಗೇನ್ ಟೆರರಿಸಂ, ಇದು ಕೂಡ ದೇಶಕ್ಕೆ ಮಾರಕ. ಮತ್ತೆ ಆ ಥರದೊಂದು ಕಥೆ ತಗೊಂಡು ಮತ್ತೆ ಸಿನಿಮಾ ಮಾಡಿದ್ದಾರೆ. ಒಂದು ಕನ್ನಡದ ಹೆಗ್ಗಳಿಕೆ ಪ್ರತಿ ಹಂತದಲ್ಲಿ ಹೇಳ್ತಿರ್ತೀನಿ. ಇವರು ನೋಡಿ, 20 ನಿಮಿಷ ಕನ್ನಡದ ಬಹುತೇಕ ಕಲಾವಿದರು ಇವ್ರ ಜೊತೆ ಬಂದು ಇವ್ರ ಮೇಲಿರ್ತಕ್ಕಂಥ ಪ್ರೀತಿಗೆ ಅಭಿನಯಿಸಿದ್ದಾರೆ ಅಂತಂದರೆ ಅದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಅನ್ಕೋತೀನಿ. ಸೊ ಈ ಥರದ ನಿರ್ದೇಶಕರು ಇರಬೇಕು, ಆ ಥರದ ಕಲಾವಿದರು ಇರಬೇಕು ಚಿತ್ರರಂಗ ಬೆಳಿಬೇಕಾದ್ರೆ. ನಿಮ್ಗೇನು ಗೊತ್ತಿಲ್ಲದಿರೋ ವಿಚಾರ ಏನಲ್ಲ. ಈಗ ದಾರಿಗೊಬ್ಬ ದಂಡನಾಯಕ ಆಗ್ಬಿಟ್ಟು ಅಣ್ಣವ್ರು ಹೋದ್ಮೇಲೆ ನಾನೇನ್ ಕಡಿಮೆ ಅಂತ ಮಾತಾಡೋದ್ರಲ್ಲೇ ನಾವು ಕಾಲ ವ್ಯಯ ಮಾಡ್ತಾ ಇದೀವಿ. ಅವಾಗ ನಾವೆಲ್ಲರೂ ಕೂಡ ಮಾತಾಡ್ತಿರ್ತೀವಿ, ವರ್ಷಕ್ಕೊಂದು 2 ಸಿನಿಮಾ ಮಾಡ್ರಪ್ಪ ಅಂತ ಎಲ್ಲ ಕಲಾವಿದರಿಗೂ ಕೇಳ್ಕೊತಿರ್ತೀವಿ. ಅವಾಗ ತಾನಾಗೆ ಕನ್ನಡ ಇಂಡಸ್ಟ್ರಿ ಬೆಳೆಯಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂತಾರೆ 2 ವರ್ಷಕ್ಕೂ 3 ವರ್ಷಕ್ಕೊಂದು ಸಿನಿಮಾಗೆ ಬಂದ್ರೆ ಎಗೈನ್ ನಾವೇ ಕನ್ನಡಿಗರನ್ನ ಬೇರೆ ಭಾಷೆಗೆ ವಲಸೆ ಕಳಿಸ್ತಾ ಇದೀವಿ. ಬೇರೆ ಎಲ್ಲಾ ಭಾಷೆಯಲ್ಲೂ ಕೂಡ ರಜನಿಕಾಂತ್ ಅಂತ ಪಾಪ ಅವರು ಈಗಲೂ ಕೂಡ ವರ್ಷದಲ್ಲಿ 2 ಸಿನಿಮಾ ಮಾಡ್ತಾರೆ ಅಂತಂದ್ರೆ ಅದು ತಮಿಳ್ನಾಡಿನ ಮಾರ್ಕೆಟ್ ಅನ್ನ ಬೆಳೆಸ್ತಿದ್ದಾರೆ ಅವ್ರು ಇನ್ನೂ ಕೂಡ. ಆದ್ರೆ ಈಗಲೂ ಕೂಡ ಅವ್ರಿಗೆ ಆ ಕಾಳಜಿ ಇದೆ ಇಂಡಸ್ಟ್ರಿನ ಉಳಿಸ್ಕೊಳ್ಳುವಂಥದ್ದು. ನಮ್ಮ ಕಲಾವಿದರಿಗೂ ಅದು ಆಗ್ಬೇಕು. ಯಾಕೆಂತಂದ್ರೆ ಮುಂಚೆನೂ ನಾವು ಇದೇ ಕಲಾವಿದ್ರು ಇಟ್ಕೊಂಡು ಮುಂಚೆ 45 ದಿವಸ 50 ದಿವಸ ಸಿನಿಮಾ ಮಾಡಿದ್ದು ನೋಡಿದೀವಿ ನಾವು. ಅದೇ ಕಲಾವಿದರು ಈಗಲೂ ಅಭಿನಯಿಸ್ತಾ ಇರೋದು. ಸೊ ಈಗ ಅದ್ಯಾಕೆ ಅವ್ರು 150 ದಿವಸ 200 ದಿವಸ 300 ದಿವಸ ಚಿತ್ರೀಕರಣ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ ತಾಂತ್ರಿಕವಾಗಿ. ಅವ್ರು ಎಷ್ಟೇ ದಿವಸ ಚಿತ್ರೀಕರಣ ಮಾಡಿದ್ರು ಬಹುತೇಕ 2.5 ಗಂಟೆಗೆ ಸಿನಿಮಾ ಇರುತ್ತೆ. ಆಗ್ಲೂ ಅಷ್ಟೇ ಇರ್ತಿತ್ತು ಅಲ್ಲ, ಆಗ್ಲೂ ಮೇಕಿಂಗ್ ಇರ್ತಿತ್ತು ಸರ್. ಆಗ್ಲೂ ಸಕ್ಸಸ್ಫುಲ್ ರೇಟು ತಗೊಳ್ಳಿ, ಈಗಲೂ ಸಕ್ಸಸ್ಫುಲ್ ರೇಟ್ ತಗೊಳ್ಳಿ ಸರ್. ಅಲ್ಲ, ಆಗ್ಲೂ ಸಕ್ಸಸ್ಫುಲ್ ರೇಟ್ ತಗೊಳ್ಳಿ. 45ರಿಂದ 60 ದಿವಸ ಚಿತ್ರೀಕರಣ ಮಾಡ್ತಿದ್ದಾಗ ಸಕ್ಸಸ್ಫುಲ್ ರೇಟು ತಗೊಳ್ರಿ. 30 ದಿವಸ ಅಲ್ಲ 365 ದಿವಸ ಸಿನಿಮಾ ಚಿತ್ರೀಕರಣ ಮಾಡ್ತಕ್ಕಂಥ ಸಕ್ಸಸ್ಫುಲ್ ರೇಟು ತಗೊಳ್ಳಿ. ಸುಮ್ಮನೆ ನಮಗೆ ನಾವೇ ಆತ್ಮಾವಲೋಕನ ಮಾಡ್ಕೊಳ್ಳೋಣ, ಬೇರೆಯವರು ವಿಮರ್ಶೆ ಮಾಡೋದು ಬೇಡ. ಏನ್ ಮಾಡ್ತಿದ್ವಿ, ಹೇಗಾಗ್ತಿದ್ವಿ ಅನ್ನೋದನ್ನ ನಾವೇ ಆತ್ಮವಿಮರ್ಶೆ ಮಾಡ್ಕೊಂಡ್ರೆ ಸಾಕು. ಓಡಿರೋ ಸಿನಿಮಾಗಳು ನೋಡಿದೀವಿ ಅಲ್ಲ, ಇದೇ ಕಲಾವಿದ್ರೆ ಈಗೇನ್ 300 ದಿವಸ ಅಥವಾ 200 ದಿವಸ ಚಿತ್ರೀಕರಣ ಮಾಡೋ ಕಲಾವಿದ್ರೆ ಹಿಂದೆ ಮಾಡ್ತಿದ್ದನ್ನು ನಾವು ನೋಡಿದೀವಿ. ಸೊ ಅವ್ರುಗಳು ಇನ್ನೊಂಚೂರು ಅಮ್ಮು ಬಿಂಬಗಳನ್ನ ಬಿಟ್ಟು ಒಂಚೂರು ಆಚೆ ಬಂದ್ರೆ ಬಹುತೇಕ ಕನ್ನಡ ಚಿತ್ರರಂಗ ಇನ್ನೂ ಬೇರೆ ಮಟ್ಟಕ್ಕೆ. ಈಗ ಆಲ್ರೆಡಿ ನಮ್ಗೆಲ್ಲ ಮಾತಾಡ್ತಾನೆ ಇರ್ತೀವಿ, ಬರೀ ಒಂದು ಕಾಂತಾರ ಒಂದು KGF ಇಟ್ಕೊಂಡೇ ನಾವು ಇಡೀ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿದೆ, ಕನ್ನಡ ಇಂಡಸ್ಟ್ರಿ ಪ್ರಪಂಚಕ್ಕೆ ಹೋಗಿದೆ ಅಂತ ಬಿಡಿ. 2 KGF ಒಂದು ಕಾಂತಾರ ಇಟ್ಕೊಂಡೆ ಮಾತಾಡಕ್ಕಾಗಲ್ಲ. ಒಂದು KGF ಕಾಂತಾರ ಬಿಟ್ಟು ಬೇರೆ ಯಾವ ಪಿಕ್ಚರ್ ಮಾತಾಡಿದ್ವಿ ಅನ್ನೋದು ಮಾತಾಡ್ಬೇಕಲ್ಲ. ಸೊ ಆ ತರ ನಾವು ಇನ್ನೊಂಚೂರು ಯೋಚನೆ ನಾವ್ಯಾಕೆ ಹಂಗೆ ಮಾಡಕ್ಕಾಗ್ಬಾರ್ದು. ನಾವು ಬೇರೆ ಕಲಾವಿದರು ಕೂಡ ಈ ತರದಲ್ಲಿ ಸ್ಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಬಹುಶಃ ಆ ಥರದ್ದು ಎಲ್ಲಾ ಕಲಾವಿದರ ಸಿನಿಮಾಗಳು ಈ ತರ ವರ್ಲ್ಡ್ ಮಾರ್ಕೆಟ್ ಆದಾಗ ನಿಜಕ್ಕೂ ಕನ್ನಡ ಚಿತ್ರರಂಗ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಅದಾಗಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ದಯವಿಟ್ಟು ಅವರೆಲ್ಲರೂ ಕೂಡ ಒಂದು ಸ್ವಲ್ಪ ಈ ಕಡೆ ಕೋಪರೇಟ್ ಮಾಡೋ ಸಾಧ್ಯ ಆಗುತ್ತೆ, ಮತ್ತೆ ಬೆಳೆದೇ ಬೆಳೆಯುತ್ತೆ. ಬಾಬು ಅವರು ಪಾಪ ಒಂಥರ ಹಠವಾದಿ, ಅವರು ಬಿಡಲ್ಲ. ಅವರು ಅವತ್ತಿನ ನಾಗರಹೊಳೆ ಸಿನಿಮಾದಿಂದ ಗಂಡು ಬೇರಡದಿಂದ ಇವತ್ತಿನ ಕಮಲಾ ಪಿಕ್ಚರ್ವರೆಗೂ ನಾನು ಅವರ ಮೇಕಿಂಗ್ ನೋಡಿದ್ದೀನಿ. ನಾನು ಶೂಟಿಂಗ್ ಸ್ಪಾಟಿಗೆ ಒಂದು 2-3 ದಿವಸ ಹೋಗಿದ್ದೆ ಈ ಕಮಲಾ ಸಿನಿಮಾದಲ್ಲಿ. ಆ ಲ್ಯಾವಿಶ್ ಇರೋದು, ಆ ಚಿತ್ರಕರಣ ಅದ್ಧೂರಿತನ. ನಾನು ಹೇಳ್ತಿದ್ದೆ, ಸರ್ ಸ್ಕ್ರೀನ್ ಮೇಲೆ ಕಾಣಂಗ್ ದುಡ್ಡು ಖರ್ಚು ಮಾಡಿ ಸರ್. ಅತಿ ಹೆಚ್ಚು ದುಡ್ಡು ನಾನು ಎಲ್ಲಾ ಕಲಾವಿದರಿಗೂ ಎಲ್ಲಾ ನಿರ್ದೇಶಕ ನಿರ್ಮಾಪಕರು ಹೇಳ್ತೀನಿ, ಯಾವುದೇ ಸಿನಿಮಾ ರಿಚ್ ಆಗಿ ಕಾಣೋದು ಸ್ಕ್ರೀನಿನ ಹಿಂದೆ ಖರ್ಚು ಮಾಡೋ ದುಡ್ಡಿಂದ ಅಲ್ಲ, ಸ್ಕ್ರೀನ್ ಮುಂದೆ ಕಾಣಬೇಕು. ನಾವೊಂದು ಶಾರ್ಟ್ ತೆಗೆದು ಒಳ್ಳೆ ಕಾಸ್ಟ್ಯೂಮ್ಸ್ ಹಾಕಿ ಅದನ್ನೆಲ್ಲ ಮಾಡ್ತಾರೆ, ಒಳ್ಳೆ ಸಂಭಾಷಣೆ ಬರ್ಸ್ತಾರೆ, ಒಳ್ಳೆ ಡೈಲಾಗ್. ಆಮೇಲೆ ಲೊಕೇಶನ್ಗಂತೂ ತಲೆ ಕೆಡ್ಸ್ಕೊತಾರೆ, ಇಂಥ ಲೊಕೇಶನ್ ಶೂಟ್ ಮಾಡ್ಬೇಕು. ಅದೆಷ್ಟೇ ಕಷ್ಟ ಇದ್ರು ಆ ಜಾಗಕ್ಕೆ ಹೋಗಿ ಚಿತ್ರೀಕರಣ ಮಾಡ್ತಾರೆ. ಆಮೇಲೆ ಈ ವಯಸ್ಸಲ್ಲಿ ಕೂಡ ಫಾದರ್ಸ್ ತರ ಓಡಾಡ್ತಿರ್ತಾರೆ, 5 ನಿಮಿಷನೂ ಬಿಡಲ್ಲ. ಆಮೇಲೆ ತುಂಬಾ ಪುಸ್ತಕಗಳು ಓದ್ತಿರ್ತಾರೆ. ಆಮೇಲೆ ಬೇರೆ ಬೇರೆ ತರದ್ದು, ಅದು ಕನ್ನಡದ ಮಣ್ಣಿನ ವಾಸನೆಯ ಸಿನಿಮಾ ಮಾಡೋ ಅಂತ ಆ ಹುಚ್ಚುತನ ಇದೆಯಲ್ಲ, ಅದು ಇವ್ರೊಬ್ಬರಿಗೆ ಇರೋದು ನಾನು ಕಂಡಂಗೆ. ಪುಟ್ಟಣ್ಣ ಕಣಗಲ್ನ ಅವರು ನಿರ್ಗಮಿಸಿದ ಮೇಲೆ ಬಹುತೇಕ ಪರ್ಯಾಯವಾಗಿ ಅಲ್ಲಿ ಯಾರು ಸಿಗ್ತಾರೆ ಅಂತ ಅವಾಗ ಹುಡುಕಾಟ ಮಾಡಿದ್ದಾಗ ಸಿಕ್ಕಿದ್ದು ಇವ್ರೊಬ್ರೆ. ಈಗಲೂ ಸದ್ಯಕ್ಕೆ ಆ ಜಾಗ ತುಂಬಿಸಿರೋ ಇವ್ರೊಬ್ರೆ. ಈಗ ಇವ್ರ ಜಾಗಕ್ಕೆ ಇನ್ಯಾರು ಪರಿಹಾರ ಅಥವಾ ಪರ್ಯಾಯ ಅಂತ ಹುಡುಕಿದ್ರೆ ಬಹುತೇಕ ನಮ್ಮ ಕಣ್ಣಿಗೆ ಯಾರು ಸಿಗ್ತಿಲ್ಲ. ಬಹುತೇಕ ನನಗೆ ಗೊತ್ತಾಗ್ತಿಲ್ಲ ಯಾರ ಇದಾರ ಅಂತ.
ಯಾರಾಗ ಗೊತ್ತಿದ್ರೆ ದಯವಿಟ್ಟು ಸಜೆಸ್ಟ್ ಮಾಡಿ ತಿಳ್ಕೊತೀನಿ. ನನಗೂ ಇವ್ರಿಗೆ ಈ ತರ ಕನ್ನಡದ ಬಗ್ಗೆ ಕಾಳಜಿ ಇಟ್ಕೊಂಡು ಕನ್ನಡದ ಮಣ್ಣಿನ ಭಾಷೆ ಸಿನಿಮಾಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡೋ ಇದಿದೆ, ಗಟ್ಸ್ ಇದೆ ಅಂತಕ್ಕಂಥದ್ದು ನಾವು ಯೋಚಿಸ್ಬೋದು. ಬಟ್ ಈಗ ಒಂದು ಸಿನಿಮಾ ಮಾಡಿದ್ದಾರೆ, ಈಗ 2 ಸಿನಿಮಾ ಬಿಡುಗಡೆ ರೆಡಿ ಇದೆ, ಇನ್ನೂ ಒಂದು ಸಿನಿಮಾ ಸ್ಕ್ರಿಪ್ಟ್ ಹಂತದಲ್ಲಿದೆ, ಅದರದಲ್ಲೂ ಬ್ಯುಸಿ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, 100 ಕಾಲ ನಮ್ಮ ಜೊತೆಲಿರ್ಲಿ. ಈ ತರದ ಸಾಮಾಜಿಕವಾಗಿ ಸಮಾಜವನ್ನ ತಿದ್ದುವ ಸಿನಿಮಾಗಳನ್ನ ನಿರಂತರ ಮಾಡ್ಕೊಂಡ್ ಬಂದಿದ್ದಾರೆ. ಒಂದು ಹೂವಣ್ಣ ಅಂತ ಸಿನಿಮಾ ಮಾಡಿದಾಗ್ಲೂ ನಾವು ನೋಡಿದ್ವಿ. ಅವರು ಎಲ್ಲಾ ಸಿನಿಮಾದಲ್ಲೂ ಕೂಡ ಒಂದು ಸಾಮಾಜಿಕವಾಗಿ ಏನಾದ್ರೂ ತಿದ್ಲಿಕ್ಕೆ ಒಂದು, ಯಾಕೆಂದ್ರೆ ನಮ್ಗೆಲ್ರಿಗೂ ಗೊತ್ತೇ ಇದು ಸಿನಿಮಾ ಒಂದು ಪವರ್ಫುಲ್ ಮೀಡಿಯಾ ಅಂತ. ಬಂಗಾರ ಮನುಷ್ಯ ನೋಡಿದ್ವಲ್ಲೂ ರೈತರಾದವರು ನೋಡಿದೀವಿ, ಇನ್ಯಾವುದೋ ಸಿನಿಮಾ ನೋಡಿ ಕೊಲೆಗಾರರಾಗಿದ್ದು ನೋಡಿದೀವಿ, ಇನ್ಯಾವುದೋ ಸಿನಿಮಾ ನೋಡಿ ಲವರ್ಸ್ಗೋಸ್ಕರ ಕಿಡ್ನಾಪ್ ಮಾಡಿದ್ದನ್ನು ನಾವು ನೋಡಿದೀವಿ. ಇವಾಗ ದಿನನಿತ್ಯ ಈ ತರದ್ದು ಸಿನಿಮಾ ಒಂದು ಪ್ರಭಾವ ಮಾಧ್ಯಮ ಆಗಿರೋದ್ರಿಂದ ಒಳ್ಳೇದನ್ನು ನಾವು ಹೇಳ್ತಾ ಹೋಗ್ತಿದೀವಿ. ಅವ್ರು ಅದು ನಿರಂತರವಾಗಿ ಅದನ್ನ ಹೇಳ್ಕೊಂಡ್ ಬರ್ತಿದ್ದಾರೆ. ಅವರ ಈ ಜರ್ನಿ ಹೀಗೆ ಮುಂದುವರಿಲಿ, ಈ ಸಿನಿಮಾ ಯಶಸ್ವಿ ಆಗ್ಲಿ. ಯಾಕೆಂತಂದ್ರೆ ಈ ಸಿನಿಮಾ ಯಶಸ್ವಿ ಆಗಿ ಅವ್ರಿಗೇನು ಕಾಸು ಬಂದ್ರೆ ಸ್ವಂತಕ್ಕೆ ಮನೆ ತಗೋತಾರೆ, ಅದೊಂದು ಖುಷಿ ನನಗೆ. ಯಾಕಂದ್ರೆ ತುಂಬಾ ಸತಿ ನಾವೀಗ ಯಾವ್ದೋ ಗಂಧದ ಗುಡಿ ಮಾಡ್ಕೊಂಡು ಓಡಾಡ್ತಿರ್ತೀವಿ. CM ಹತ್ರಕ್ಕೆಲ್ಲ ಹೋದಾಗ ಇಂಡಸ್ಟ್ರಿಯವ್ರಿಗೆಲ್ಲ ಒಂದು ಮನೆ ಬೇಕು ಸರ್ ಅದು. ಆಮೇಲೆ ಯಾರು ಪಾಪ ಶ್ರೀನಿವಾಸ ಮೂರ್ತಿ ಅವರು, ರಾಜನ್ ಸಿಂಗ್ ಬಾಬು ಅವರೆಲ್ಲ ಸರ್ ನಮ್ಗಳಿಗೆ ಮನೆ ಇಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಈ ಸಿನಿಮಾ ಅವ್ರಿಗೆ ಮನೆ ಭಾಗ್ಯ ತಂದು ಕೊಡ್ಲಿ ಸ್ವಂತದ್ದ ಅಂತ ಹೇಳಿ ಅವರು ಬ್ಯಾಂಕಲ್ಲಿ ಸಿಕ್ಕಾಕೊಂಡಾಗ ಅವ್ರು ಅದನ್ನು ಹೋರಾಟ ಮಾಡಿದ್ರು. ಯಾಕೆಂದ್ರೆ ಅದು ಸಂಪೂರ್ಣ ಬ್ಯಾಂಕಿಂದ ಈ ಸಿನಿಮಾ ಬಿಡುಗಡೆ ಮಾಡ್ಕೊಳ್ಳೋದಕ್ಕೆ ಅವರ ಹೋರಾಟ ಇತ್ತಲ್ಲ, ಅದು ತುಂಬಾ ದೊಡ್ಡ ಮಟ್ಟದ ಹೋರಾಟ. ಬಹುತೇಕ 32 ಕೋಟಿ ಆಗಿತ್ತು ಅಂತ ಕಾಣಿಸುತ್ತೆ ಅದು ಆ ಸಿನಿಮಾದಲ್ಲಿ. ಅವರ ಬ್ಯಾಂಕಿನ ಬಡ್ಡಿ ಎಲ್ಲ ಸೇರಿ 32 ಕೋಟಿ ಆಗಿತ್ತು. ಕೊನೆಗೆ ಯಾರೆಂದೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಅದಕ್ಕೇನೋ ಕಾನೂನಿನ ತೊಡಕುಗಳನ್ನ ನಿಭಾಯಿಸಿ ಕೊನೆಗೆ ಅವ್ರ ಹಣ ಕಟ್ಟಿ ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡು ತಂದು ಈಗ ಸಿನಿಮಾನ ರೆಡಿ ಮಾಡಿ. ಅಂದ್ರೆ ಅವ್ರಿಗೆ ಆ ಸಿನಿಮಾ ಈಗ ಅದೇ ದುಡ್ಡನ್ನ ನಾವು ಬೇರೆ ನಿರ್ಮಾಪಕರನ್ನ ನಾನು ಇವ್ರ ಜೊತೆಗೆ ಓಲೈಸಿ ನೋಡಿದ್ರೆ ಬೇರೆ ನಿರ್ಮಾಪಕ ಯಾವ್ದು ಆಲ್ರೆಡಿ ತೋಪಾಯ್ತು ಬಿಡ ಅದು ಏನಾರು ಮಾಡ್ಕೊಳ್ಳಿ ಬಿಟ್ಟಾಕ್ಬಿಟ್ಟು ನಾವು ಬೇರೆ ಇನ್ನೊಂದು ಸಿನಿಮಾ ಮಾಡೋಣ ಅಥವಾ ಇನ್ನೇನೋ ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಇವ್ರು ಅದಲ್ಲ, ಅವ್ರು ನನ್ ಕೂಸೋದು, ಅದ್ರ ಮೇಲೆ ಪ್ರೀತಿ ಇದೆ, ಅದನ್ನ ಏನಾರು ಮಾಡಿ ನಾನು ಆಚೆ ತರಲೇಬೇಕು ಅನ್ನೋ ಒಂದು ಹೋರಾಟ ಇದೆಯಲ್ಲ, ಅದು ದೊಡ್ಡತನ. ಅದು ಅದನ್ನೆಲ್ಲ ಕ್ಲಿಯರ್ ಮಾಡಿ ಈಗ ಒಂದು ಸಿನಿಮಾ ತಿರ್ಗಿ, ಯಾಕೆಂದ್ರೆ ಇದು ನೆಗೆಟಿವ್ ಇದ್ದದನ್ನ ಡಿಜಿಟಲ್ ಮಾಡಿಸಿ ತಿರ್ಗಾ DI ಮಾಡಿಸಿ ಸೌಂಡ್ ಮಾಡಿಸಿ ಮತ್ತೆ ಎಗೈನ್ ಪೋಸ್ಟ್ ಪ್ರೊಡಕ್ಷನ್ ಎಂಟೈರ್ ಪ್ರೊಡಕ್ಷನ್ಸ್ ತಿರ್ಗಾ ಹೊಸ ಆಯಾಮದಲ್ಲಿ ಆರಂಭ ಆಗಿದ್ದು, ಹೊಸ ಟ್ರಾವೆಲರ್ ಅದು ಎಗೈನ್. ಸೊ ಮಾಡಿ ಇವತ್ತು ಸಿನಿಮಾ ತರಕ್ಕೆ ಹೊರಟಿದ್ದಾರೆ. ಒಳ್ಳೇದಾಗ್ಲಿ. ಈ ಸಿನಿಮಾ ಇಷ್ಟೇ ನನ್ನ ತಾಯಿ ಭುವನೇಶ್ವರಿಗೆ ಬೇಡ್ಕೊಳ್ಳೋದು, ಈ ಸಿನಿಮಾ ಅವ್ರಿಗೆ ಮನೆ ಭಾಗ್ಯ ತಂದು ಕೊಡ್ಲಿ ಅಂತ. ಧನ್ಯವಾದಗಳು.